ವೈರಿಂಗಲ್ಲಿ ಏನೋ ಪ್ರಾಬ್ಲಮ್ ಅಂತ ಉಂಟು ಈ ಗಾಡಿಯಲ್ಲಿ. ಐ ಥಿಂಕ್ ಆಗಿರ್ತದೆ, ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ತುಂಬ ಡಿಸ್ಟರ್ಬ್ ಮಾಡ್ತಾ ಉಂಟು. ಸೆಟಪ್ನ ಬಗ್ಗೆ ಒಂದು ಮೆಕ್ಯಾನಿಕ್ ಅಂತ ಕೇಳಲಿಕ್ಕೆಲ್ಲ ಉಂಟು. ಸೈಡ್ ಕೂಡ ಸೊ ಗಾಯ್ಸ್ ನೋಡ್ತಾ ಇರ್ಬೋದು, ಇದೆ ಆಲ್ರೆಡಿ ಫಿಕ್ಸ್ ಎಲ್ಲ ಮಾಡಿ ಆಗಿದೆ. ಬೇರೆ ಯಾರು ಕೂಡ ಒಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಏನು ವಿಷಯ ಅಂತ ಹೇಳಿದರೆ, ಪ್ರೀವಿಯಸ್ ವೀಡಿಯೋ ನೋಡಿದರೆ ಗೊತ್ತಾಗ್ತದೆ. ಅದರಲ್ಲಿ ನಾನು ಹಾಕಿದ್ದೇನೆ ಆಲ್ರೆಡಿ ಪೈಂಟಿಂಗ್ ಎಲ್ಲ ಆಗಿದೆ. ಆ ಹಬ್ ಏನುಂಟು ಅದಕ್ಕೆ ನಾನು ಸ್ಪ್ಲೆಂಡರ್ನ ರಿಮ್ ಏನುಂಟು ಅದಕ್ಕೆ ಕೂರಿಸುವಂತಹ ಒಂದು ಕೆಲಸಕ್ಕೆ ಅದನ್ನು ಆಲ್ರೆಡಿ ಕೊಟ್ಟಿದ್ದೆ. ಅವರು ಸ್ವಲ್ಪ ಪ್ರಾಯದವರಾದ ಕಾರಣ ಅದನ್ನೆಲ್ಲ ಒಂದೇ ದಿನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ತಗೊಂಡೋದದ್ದು ನಿನ್ನೆ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಒಂದು 3 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದರು. ಸೊ ಆ ಒಂದು ರೀಸನಿಂದ ಈಗ ಹೋಗ್ತಾ ಇದ್ದೇನೆ. ಬೇಗ ಕೊಡ್ತೇನೆ ಅಂತ ಹೇಳಿದರು, ಬಟ್ ಏನಂತ ಹೇಳಿದರೆ ಅವರು ಮುಸ್ಲಿಮ್ ಆ್ಯಂಡ್ ಅವರಿಗೆ ಇವತ್ತು ಶುಕ್ರವಾರ ಆದ ಕಾರಣ ಏನುಂಟು ಮಸೀದಿಗೆ ಹೋಗಬೇಕಂತ ಹೇಳಿದರು. ಸೊ ಅದಕ್ಕೆ ಸಂಜೆ ಬನ್ನಿ 3 ಗಂಟೆಗೆ ಕೊಡ್ತೇನೆ ಅಂತ ಹೇಳಿದರು. ಸೊ ಇವತ್ತು ಫಿಕ್ಸ್ ಆಗಿದ್ದರೆ ಅದೊಂದು ಕೆಲಸ ಮುಗೀತದೆ. ಸೊ ಹೋಗಿ ನೋಡೋಣ ಏನಾಗಿದೆ ಅಂತ. ಐ ಥಿಂಕ್ ಆಗಿರ್ತದೆ, ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ವಯಸ್ಸು ಕೂಡ ಆಗಿದೆ. ಬಟ್ ನಮ್ಮ ಕೊಕ್ಕಳದಲ್ಲಿ ಒಂದೇ ಶಾಪ್ ಇರುವಂತಹದ್ದು. ಆ್ಯಂಡ್ ಇದು ಬಿಟ್ಟರೆ ನನಗೀಗ ಗೊತ್ತಿರುವ ಹಾಗೆ ಉಜಿರೆಗೆ ಹೋಗ್ಬೇಕಂತ ಅಂದ್ಕೊಳ್ತೇನೆ. ಉಜಿರೆಯಲ್ಲಿ ಕೂಡ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ್ಯಂಡ್ ಇಲ್ಲಿ ಯಾವ ರೀತಿ ಆಗ್ತದೆ ಅಂತ ನೋಡೋಣ. ಆ್ಯಂಡ್ ಇದೊಂದು ಕೆಲಸ ಆದರೆ ಇನ್ನು ಅದನ್ನು ಸೆಟಪ್ ಮಾಡುವಂತಹದ್ದು ಇದಕ್ಕಿರುವಂತಹದ್ದು. ಸೆಟಪ್ ಮಾಡುವಂಥದ್ದು ನೋಡಬೇಕು. ಈಗ ಸದ್ಯದಲ್ಲಿ ಮಾಡಬೇಕಂತ ಇದ್ದೇನೆ. ಸೊ ಮತ್ತು ಅದರ ಜೊತೆಗೆ ಕೆಲವೊಂದು ಏನುಂಟು ಡಿಸ್ಕ್ ಸೆಟಪ್ನ ಬಗ್ಗೆ ಒಂದು ಮೆಕ್ಯಾನಿಕ್ ಅಂತ ಕೇಳಲಿಕ್ಕೆಲ್ಲ ಉಂಟು. ಅದೇ ನಿಮಗೆ ಹೆಂಗೆ ಯಾವ ರೀತಿ ಅಂದರೆ ಕೂರಿಸುವಂಥದ್ದು ಯಾವ ರೀತಿ ಕಾಣ್ತದೆ ಅಂತ ಹೇಳಿ ಇದೆ ಅಂತ ತೋರಿಸ್ತೇನೆ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಿಮ್ಮ ಒಂದೊಂದು ಶೇರ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಈಗ ರೀಸೆಂಟಾಗಿ ನಾನು ವೀಡಿಯೋ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿರುವಂತಹದ್ದು. ಸೊ ಆ ಒಂದು ರೀಸನಿಂದ ವ್ಯೂಸ್ ಎಲ್ಲ ಅಷ್ಟೊಂದು ರೀಚ್ ಆಗ್ತಾ ಇಲ್ಲ. ಸೊ ನಿಮ್ಮ ಒಂದೊಂದು ಶೇರ್ ಕೂಡ ನನಗೆ ಈಗ ಏನುಂಟು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆದಷ್ಟು ಶೇರ್ ಮಾಡಿ. ಸೊ ಆಲ್ರೆಡಿ ಶಾಪ್ ಎಲ್ಲ ತಲುಪಿದ್ದು, ಸ್ವಲ್ಪ ದೂರ ಇರುವಂಥದ್ದು, ಇದರ ಎಂಡಲ್ಲಿ ಇರುವಂಥದ್ದು. ಸೊ ಹೋಗಿ ನೋಡೋಣ. ಮತ್ತೊಂದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ವೈರಿಂಗಲ್ಲಿ ಏನೋ ಪ್ರಾಬ್ಲಮ್ ಅಂತ ಉಂಟು ಈ ಗಾಡಿಯಲ್ಲಿ. ಅದನ್ನು ಕೂಡ ಆದಷ್ಟು ಬೇಗ ಚೆಕ್ ಮಾಡಬೇಕಷ್ಟೇ. ಏನಂತ ಗೊತ್ತಾಗ್ತಾ ಇಲ್ಲ. ಲೂಸ್ ಕಲೆಕ್ಷನ್ ಇದ್ದಾಗೆ ಅನಿಸ್ತಾ ಉಂಟು. ಬಟ್ ಲೂಸ್ ಕಲೆಕ್ಷನ್ ಆ ಕನೆಕ್ಷನ್ಸ್ ಎಲ್ಲಿ ಸೆಟ್ಟಿಂಗ್ ಮಾಡಲಿಕ್ಕೆ ಉಂಟು, ಅಲ್ಲಿ ನೋಡಿದಾಗ ಪರ್ಫೆಕ್ಟಾಗಿ ಉಂಟು. ಬಟ್ ಲೂಸ್ ಕನೆಕ್ಷನ್ ಅಂತೂ ಕರೆಕ್ಟ್ ಆಗ್ತಾನೆ ಇಲ್ಲ. ಅದನ್ನೊಂದು ಆದಷ್ಟು ಬೇಗ ನೋಡಬೇಕು. ತುಂಬ ಡಿಸ್ಟರ್ಬ್ ಮಾಡ್ತಾ ಉಂಟು. ಯಾಕಂತ ಹೇಳಿದ್ರೆ ಈಗ ಎಕ್ಸ್ಟ್ರಾ ಲೈಟ್ ಆಗಿರುವಂಥ ಇದರಲ್ಲಿರುವಂತಹ ಲೈಟ್ ಏನುಂಟು ಅದು ಅಷ್ಟೊಂದು ಪವರ್ ಇಲ್ಲ. ಆ್ಯಂಡ್ TRLs ಏನುಂಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾನೆ, ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ವಾರ್ಮ್ ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆಲ್ಲ ಕನೆಕ್ಷನ್ ಇರುವಂಥದ್ದು ಒಂದೇ. ಸೊ ಆ ಒಂದು ರೀಸನಿಂದ ಅದು ಆ ರೀತಿ ಆಗ್ತಾ ಇರುವಂಥದ್ದು. ಅದನ್ನೀಗ ಆದಷ್ಟು ಬೇಗ ನೋಡಬೇಕು. ಆತಡ ನಾನು ಹಿಂಗೆ ಹಾಕದಿದ್ದೆ ಸರಿ. ಹಿಂಗೆ ಪ್ರಶ್ನೆ ಬಿಡ್ತಾನ ಮಾತ್ರ ಅಂದ ಅಲ್ಲಿಗೆ ಅಂದ್ರೆ ಒಳ್ಳಂಡ ಎತ್ತಿಗದಮ್ಮ ಎತ್ತುಂಡ ಡ್ರಮ್ ಸೈಡ್ ಸರಿ ಸರಿ ಒಂದು ಟೈಟ್ ಉಂಡು ಅಂಚೆ ಬೊಟ್ಟಿದ್ದಿ ಟೈಟ್ ಉಂಡ ಬ್ಯಾರಿಂಗ್ ಇಂದ ಹತ್ತುನಾಡ ಆದಿತ್ತುನಾಡ ಸೈಡ್ ಕೂಡ ಅಂದೆ ಅವು ಬಾಕ್ಸ್ ಉಂಡ ಇನ್ನ ಹುಳ ಇಲ್ಲು ಹಾಡ್ರೆ ಅತ್ತೆ ಇಂದು ನಮ್ಮ ಬೆನ್ನ ಬೇರಿಂಗ್ದ ಬಾಕ್ಸ್ ಐನ ಕಂಪನಿದ ಬಾಕ್ಸ್ ಚೌಕದ ಇತ್ತನದ ಕೋಡೆ ಮೂಲು ದೀಡಿಯರು ಅವು ಕೂಡ ಉಂಡ ಅಂದ ದಯಪಂಡ ಆಗ್ಲಿಗೆ ವಾಪಸ್ ಕೊರ್ಪುನ ಅಂಡ. ಸೊ ಗಾಯ್ಸ್ ನೋಡ್ತಾ ಇರ್ಬೋದು, ಇದೆ ಆಲ್ರೆಡಿ ಫಿಕ್ಸ್ ಎಲ್ಲ ಮಾಡಿ ಆಗಿದೆ. ಅದೇ ರೆಡ್ ಇತ್ತು ಮೂಲೆ ಅಂದು ಅಕಸ್ಮಾತ್ ಆಯ್ಜಿಂದ ಇತ್ತು ನಂದು. ಅಂದ್
ಅಂದ ಹುಳ ಇದ್ದಾವ? ಹಾಂ ಹುಳ ಇದೆ. ಹಾಂ ಸರಿ ಸರಿ ಹುಳ ಸರಿ ಇದೆ. ಹಾಂ ಚೆನ್ನೈ ತಾಂಡೆ 500 ಇರ್ನೋದ ಹಾಂ 500. ಹಾಂ ಸರಿ ಥ್ಯಾಂಕ್ಸ್. ಒಂಜಿ ಬಲ್ಲು ಕೊರ್ಲೆ ಎಣ್ಣೆ ಕಟ್ಟಂಬ. ಹಾಂ ಸರಿ ಸರಿ ಅಂದು ಉಲಾಯಿಗೆ ಬೇರಿಂದ ಉಲಾಯಿಗೆ ಪಾಡ್ದು ಹಾಂ ಇಂದ ನೀಚೆ ಕಟ್ಟಂಡ ಅಂತ ಬೇರಿಂದ ಲೂಸ್ ಆಗಿ ಇಷ್ಟೊಂದು ಬುರ್ದು ಹೋಗುದು ಅಂದು ಹಾಂ ಥ್ಯಾಂಕ್ಸ್ ಆದ್ಯಾರ. ಸೊ ಗಾಯ್ಸ್ ಫೈನಲಿ ಹೇಗಾದರೂ ಆಯಿತು. ತುಂಬ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಕಮ್ಮಿಯಲ್ಲಿ ಕೂಡ ಮಾಡಿ ಕೊಟ್ಟರು. ದೂರವರಾದ ಕಾರಣ ಸ್ವಲ್ಪ ಕಮ್ಮಿಯಲ್ಲಿ ಮಾಡಿಕೊಟ್ರು. ಸೊ ಈ ವಯಸ್ಸಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಒಂದು ಖುಷಿ ಅಂತ ಹೇಳಬೇಕಷ್ಟೇ. ಖುಷಿ ಅಂತ ಹೇಳಿದರೆ ನಮಗೆ ಖುಷಿ. ಬೇರೆ ಯಾರು ಕೂಡ ಒಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ, ಅವರೊಬ್ಬರೇ ಮಾಡ್ತಾ ಇರುವಂತಹದ್ದು. ಸೊ ಅವರಲ್ಲ ಅಂತ ಹೇಳಿದರೆ ನಾನೀಗ ಉಜಿರೆಗೆ ಹೋಗಬೇಕಿತ್ತು. ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಹೋಗಬೇಕಿತ್ತು. ಇದೀಗ 2 ಕಿಲೋಮೀಟ್ರಲ್ಲಿ ನನಗೆ ಸಿಕ್ಕಿದೆ. ಸೊ ಅದೊಂದು ಖುಷಿಯ ವಿಚಾರ ನನಗೆ. ಸೊ ಆಗಲೇ ಹೇಳಿದಾಗೆ ನೋಡಿ, ವಾರ್ನೆಲ್ಲ ವರ್ಕೇ ಆಗ್ತಾಯಿಲ್ಲ. ಸೊ ಅದನ್ನೀಗ ಮನೆಗೆ ಮಾಡ್ಕೊಳ್ಬೇಕು. ಮಾಡಿದ ಮೇಲೆ ಆಗೋದಿಲ್ಲ ಅಂತ ಹೇಳಿದರೆ ನಾನು ಮೆಕ್ಯಾನಿಕ್ ಹತ್ರ ತೋರಿಸ್ತೆ. ರಿಮ್ಮೆಲ್ಲ ಸಿಕ್ಕಿತ್ತು. ಆ್ಯಂಡ್ ಏನುಂಟು ಫ್ಲೂಯಿಡ್ ಕೇಬಲ್ ಏನಾಗಬೇಕಿತ್ತು, ಅದು ಶಾರ್ಟ್ ಆಗ್ತಾಯಿತ್ತು. ಸೊ ಆ ಒಂದು ಕಾರಣದಿಂದ ಲಾಂಗ್ ಇರುವಂಥ ಫ್ಲೂಯಿಡ್ ಕೇಬಲ್ ಸಿಗ್ತದೆ ಅಂತ ಕೇಳಿದ್ರು. ಇಲ್ಲಿಯಲ್ಲಿಯೂ ಇಲ್ಲ ಅಂತ ಹೇಳಿದರು. ಇನ್ನು ಉಪ್ಪಿನಂಗಡಿಯಲ್ಲಿ ಒಮ್ಮೆ ಕೇಳಿದರೆ ಗೊತ್ತಾಗ್ಬೋದು. ಅಲ್ಲಿ ಸಿಗಲಿಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಿ ಬುಕ್ ಮಾಡಬೇಕಾಗ್ತದೆ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಷ್ಟೇ. ಇನ್ನೂ ಕೂಡ ಕೆಲವೊಂದು ಕೆಲಸ ಉಂಟು. ಆ್ಯಂಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಮಳೆ ಕೂಡ ಬರ್ತಾ ಉಂಟು, ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗೆ. ಸೊ ಬಾಯ್.